ಒಂದು ಬ್ಲೌಸ್ ಹೇಳ್ಯಾರ ಪಟ ಪಟ ಹೊಲ್ದು ಕೊಟ್ಬಿಟ್ನಂದ್ರ ಮುಗಿತೈತಿ. ಕೊಟ್ಟೆ 1 ವಾರ ಆಯ್ತು. ಅವ್ರು 1 ವಾರದಾಗ ಕೊಡ್ರಿ ಅಂತ ಹೇಳ್ಯಾರ. ಮತ್ ಸುಮ್ಮನೆ ಈಗ ಚಲೋತೆಗೆ ಕೂತಾರ ಗಿರಾಕಿಗಳು, ಇಲ್ಲ ಅಂದ್ರ ತಪ್ಪಿಸ್ಕೊಂಡ್ಬಿಟ್ನ ಮತ್ತ ಅದು ಲಾಸ್ ಆಗ್ಬಿಡ್ತೈತಿ ನನಗ. ಚಂದ ಹೊಲಿಯಾಕತ್ತೀನಿ ಅಂತ ಕೊಡತ್ತಾರ, ಇದನ್ನೇ ಒಂದ್ ಏನಾರ ಮಾಡ್ಕೊಂಡ್ ಹೋಗ್ಬೇಕು. ಮಗ ಸ್ವಾತಿ, ಎಷ್ಟೊತ್ತಾಯ್ತು ಮುಂಜಾನೆ ಹಸಕ್ನಾಗ ಏಳ್ಟ್ಲೆ ಕೂತ್ ಬಿಟ್ಟಿಯಲ್ಲ, ಅದಕ್ಕೆ ಜಲ್ದಿ ಎದ್ದಿ. ಮಕ್ಕೋಬೇಕ ಬೇಡ? ರಾತ್ರಿ ಬೆಳತನೂ ಹೊಲಿತಿ, ಮತ್ ಮುಂಜಾನೆ ಜಲ್ದಿ ಎದ್ದಿ. ಹಿಂಗಾದ್ರ ನಿನ್ ಆರೋಗ್ಯದ ಗತಿ ಏನ್? ತಡಿಬೇ, ಇದೊಂದು ಅರ್ಜೆಂಟ್ ಬ್ಲೌಸ್ ಹೊಲ್ದು ಕೊಡ್ಬೇಕು ಅವ್ರು. ಈಗ ಬರ್ತೀನಿ ಅಂದ್ರ 11ಕ್ಕೆ, ಅದಕ್ಕೆ ಹೊಲ್ದು ಕೊಟ್ಬಿಟ್ನಿ ಅಂದ್ರ ಇದೊಂದು ನಿಚಿಂತೆ ಆಕೈತಿ. ಉಳ್ದಿದ್ ಪಟ ಪಟ ಕಟ್ ಮಾಡಿ ಇಟ್ಕೊಂದಿನಿ, ಹೊಲ್ದು ಬಿಡ್ತೀನಿ. ಅದಕ್ಕೆ ತಂದು ಹೌದನ, ಒಂದಿಟ್ಟು ತಟ್ಟೆ ಚಾ ತಂದು ಕೊಡ್ತೀನಿ ತಡಿವ. ಹಂಗೆ ಕೂತ್ಬಿಟ್ಟಿ ಚಾ ಕುಡಿ, ಒಂದಿಟ್ಟು ನೀರ ಅನಿಸ್ತೈತಿ. ಚಂತನ ಅದ್ರಾಗೆ ಇವಾಗಲ್ಲ. ಅಲ್ಲ, ಇಟ್ಟು ಇದು ಮಾಡ್ಕೊಂಡು ದುಡಿ ಅಂತ ಏನೈತಿ? ಇರಾಕಿ ಇಬ್ರದಿರಿ, ನೀವ್ ಒಬ್ಬದಿ ಮಗ ಒಬ್ಬದನ್. ನಿಮ್ಮಪ್ಪ ಏನ್ ಕಡಿಮೆ ಮಾಡ್ಯಾನ? ರಗಡ್ ಐತಿ, ತಿಂದು ಉಂಡು ಆರಾಮಿರು ಅಂದ್ರ ಇದನ್ ಮಾಡ್ತೀನಿ ಅಂತಿ. ಇವ ನಿನಗೆ ಹೇಳಿಲ್ಲ ನಾ ತೆಗಿಬೇಡ ಹೊಳೆ ಮೊಳೆ. ನನಗೇನ ಇದು ಮಾಡೋದ್ರಿಂದ ಯಾವ ಟೆನ್ಷನ್ ಬರೋದಿಲ್ಲ, ಯಾವ ಚಿಂತೆನೂ ಬರೋದಿಲ್ಲ. ನಾ ಇದು ಕೆಲಸ ಮಾಡ್ಕೊತಿದ್ರೆ ಇದ್ರಾಗೆ ಹೋಗ್ಬಿಡ್ತೈತಿ ನನಗೆ. ಅದು ಇದು ಯಾವ ಬೇರೆ ಚಿಂತೆನೂ ಬರೋದಿಲ್ಲ. ಅದಕ್ಕೆ ನಾ ಮಾಡ್ತೀನಿ, ನನ್ನ ಮನಸ್ಸು ಸಂತೋಷಕ್ಕೋಸ್ಕರ ನಾ ಮಾಡತ್ತೀನಿ. ಹೇಳ್ತೀನಿ, ದಯವಿಟ್ಟು ನನ್ನ ಇದಕ್ಕೆ ಈ ಕೆಲ್ಸಕ್ಕೆ ಅಡ್ಡಿ ಬರಬೇಡ. ಆಯ್ತವಾ, ನಿನ್ನ ಖುಷಿ ಕೊಡೋದಾಯ್ತಂದ್ರೆ ನೀ ಮಾಡ್, ನಾ ಬ್ಯಾಡ ಅನ್ನೋದಿಲ್ಲ. ತಡಿ, ಒಂದ್ ತಟ್ಟೆ ಚಾ ತೊಂಬರ್ತೀನಿ, ಕುಡಿಯಕತ್ತೈತೆ. ಆಯ್ತು, ತೊಂಬ. ಇಕ್ಕಿ ಯಾರಪ್ಪ? ಇಕ್ಕಿನ ಯಾರು ತೋರ್ಸಕತ್ತಾರ ಸ್ಟೋರಿ ಒಳಗ ಅಂತ ತಿಳ್ಕೊಂಡಿರನ. ಇಕ್ಕಿ ನನ್ನ ಮಗಳ ಸ್ವಾತಿ. ಸ್ಟೋರಿ ನೋಡಿದವ್ರಿಗೆ ಗೊತ್ತಾಗ್ತೈತಿ. ಗಂಡ ಮೋಸ ಮಾಡಿರ್ತಾನ, ಇನ್ನೊಬ್ಬಕಿನ ಮದ್ವೆ ಆಗಿರ್ತಾನ, ಹಂಗಾಗಿ ಅಕ್ಕಿ ಅವ ಜೈಲ್ಗೆ ಹೋಗಿರ್ತಾನ. ಹಿಂಗಾಗಿ ಅಕ್ಕಿಗೆ ಮೋಸ ಆಗಿದ್ರಿಂದ ಬೇಡ ಅಂತಂದು ಬಂದ್ಬಿಟ್ಟಿರ್ತಾಳ. ಡೈವರ್ಸು ನಡೀತಿರ್ತೈತಿ ಕೇಸ್. ಹಂಗಾಗಿ ಒಂದ್ 5-6 ತಿಂಗಳು ಆದ್ಮೇಲೆ ಇದನ್ನ ತೋರ್ಸಕತ್ತೀನಿ ನಾನು. ಮೊದಲಕ್ಕಿ ಬ್ಲ್ಯಾಕ್ ಕಲರ್ ಡ್ರೆಸ್ಸು, ಬ್ಲ್ಯಾಕ್ ಕಲರ್ ಗಾಗಲ್, ಸ್ಪೆಕ್ಟ್ ಹಾಕೊಂಡಿರ್ತಿದ್ಲು. ಸ್ವಲ್ಪ ಈಗ ಚೇಂಜ್ ಮಾಡೀನ್ರಿ. ಆಕಿನ ಜೀವನನೂ ಬದ್ಲಾದಂಗ ಆಕಿನೂ ಒಂದ್ ಸ್ವಲ್ಪ ಚೇಂಜ್ ಆಗ್ಯಾಳ ಅಂತ ಹಂಗ ತೋರ್ಸಕತ್ತೀನಿ ನಾನು. ಸ್ವಾತಿದು ಸುನಂದ ಅಂದು ತೋರಿಸ್ರಿ ಸ್ಟೋರಿ ಒಳಗ ಅಂತ ಕೇಳತ್ತಿದ್ರಿ. ಸೊ ತೋರ್ಸಕತ್ತೀನಿ. ಆಮೇಲೆ ಕಮೆಂಟ್ ವಿಶ್ ಮಾಡ್ರಿ ಅಂತ ಯಾರು ಕಮೆಂಟ್ ಮಾಡಿರಿ ಸ್ಟೋರಿ ಎಂಡ್ ಒಳಗೆ ಹೇಳ್ತೀನಿ ನೋಡ್ರಿ. ತಗೋರು, ಅಂದಿಟ್ಟು ಚಾ ಕುಡೋದು ಹೊಲ್ಕೊತ್ ಕುಂದ್ರು. ಏನ್ ಅರ್ಜೆಂಟ್ ಇಲ್ಲ. ಈಗಿನ 8ಗೆ ಟೈಮ್, ಅವ್ರು ಬರೋದು 11ಕ್ಕೆ ಬರ್ತಾರ. ಆರಾಮ್ ಚಾ ಕುಡೋದು ನಾಷ್ಟ ಮಾಡಿ ಆರಾಮ್ ಹೊಲಿ, ಏನಾಗೋದಿಲ್ಲ. ಕುಡಿತೀನಿ ಹೇಳ್ಬೆ. ನೀ ಹೋಗಿ ಜಳಕ ಮಾಡ್ತೀರಿ, ಜಳಕ ಮಾಡಿ ಪೂಜೆ ಮಾಡು. ಅಷ್ಟೊತ್ತಿಗೆ ನಾನು ಪಟ್ಟನೆ ಇದೊಂದು ಈಟ್ ಐತಿ, ಬಾಳ ಏನಿಲ್ಲ, ಇದೊಂದು ಹೊಲದ ಕಡೆಕಾಗಿ ನಾನು ಜಳಕ ಮಾಡಿ ನಾಷ್ಟ ಮಾಡ್ತೀನಿ. ಆಯ್ತು. ನಾಷ್ಟಕ್ಕೆ ಏನ್ ಮಾಡಂದಿ ನಿನಗೆ? ನನಗೇನು ನಾಷ್ಟಕ್ಕೆ ಏನ್ ಮಾಡ್ತೀನಿ? ನೀವು ಐನ್ಯಾರು ಅಕ್ಕಿ ನೆನಕಿದ್ರು ನೋಡಿ ದಾಸಿಕತ್ತ, ಅದನ್ನ ಮಾಡ್ತಾರ ಅವ್ರು. ಮತ್ ನಿಂಗೆ ಗೊತ್ತಿಲ್ಲನ? ನನಗೂ ಗೊತ್ತಿಲ್ವಾ, ಅದಕ್ಕೆ ಕೇಳಿದ್ನ. ಆಯ್ತಾ, ದಾಸೆನ ಮಾಡಲೆಕ್ತು. ಹಿಂಗಕ್ಕ ಏನ್ ಮಾಡತ್ತೀವ? ಒಳಗದೆ ಏನು? ಯಾರು ಬರಿ ಒಳಗ? ಅವ್ ಒಳಗದ, ಬರಿ ಒಳಗ. ನಾನೇ ಸುನಂದ. ಅಯ್ಯ ಸುನಂದಾನ, ಬಾ. ಏನ್ ಬೈ, ನಮ್ಮ ಮನೆ ಕಡೆ ಹೊಳೈತಲ್ವಾ ದಾರಿ? ನಿಮ್ಮ ಮನೆ ಕಡೆ ಹೊಳೆ ತನ್ನಕ್ಕೇನು? ಮತ್ ಮಗಳು ಜಂಪರ್ ಹೊಲಿತಾಳ, ಅದಕ್ಕ ಹಾಕ್ಬೇಕತ್ ಬಂದೀನಿ. ಹೌದೇನ? ಅಲ್ಲಿ ಮುಲಿ ಮನಿ ಜಾಕರ್ ಕಡೆ ಹಾಕ್ತಿದ್ದಿಲ್ಲ ನೀ ಜಂಪರ್? ಮತ್ ಯಾವಾಗೂ ಅಲ್ಲೇ ಕೊಡಕಿ, ಅದಕ್ಕೆ ಈ ಕಡೆ ಹೊಳೆದಿಲ್ಲ, ಅದಕ್ಕೆ ಕೇಳಿದ್ನ. ಹೌದು, ಕರೆನೆ ಹಾಕ್ತಿದ್ದೆ. ಈಗೀಗ ಅವಾಗ ಬಡ ಹೊಲ್ದು ಕೊಡ್ತಿದ್ಲವ, ಈಗೀಗ ಯಾಕ ಚಲೋನೆ ಹೊಲಿರ್ಲಿಲ್ಲ. ಕೊಟ್ಟೆ 1 ತಿಂಗಳ ಮ್ಯಾಲ ಆಯ್ತು, ಇನ್ನತನಾದ್ರೂ ಹೊಲ್ದು ಕೊಟ್ಟಿಲ್ಲ. ಅರ್ಜೆಂಟ್ ಒಂದ್ ಫಂಕ್ಷನ್ ಐತಿ, ಅಲ್ಲಿ ಹಾಕೊಂಡ್ ಹೋಗ್ಬೇಕಾಗೈತಿ. ನಿನ್ ಮಗಳು ನೋಡು ಬಂದು ಯಾವಾಗ ಜಂಪರ್ ಕಲ್ತಾಳ ಏನ, ಬಾರಿ ಹೊಲಿಯಾಕತ್ತಾಳ. ಡಿಸೈನ್ ಇಟ್ಟು ಅದು ಇಟ್ಟು ಹಿಂಗ ಹಂಗ ಹಾಕೊಂಡ್ ಚೈನ್ ಎಲ್ಲಿ ಹೊಲ್ಸಿರ ಹಿಂಗ ನಿಂಗ ಕಣ್ ಮಗಳು ಹೊಲಿಯಾಕತ್ತಾಳ. ಈಗ ಚಲೋ ಹೊಲಿಯಾಕತ್ತಾಳ, ಅದಕ್ಕೆ ಅಲ್ಲೇ ಕೊಟ್ಟೇವಿ ತಂದ್ರು. ಅದಕ್ಕೆ ನಾನು ಹಾಕಿ ನೋಡ್ಬೇಕತ್ ಬಂದೆ ನೋಡು. ಹೌದನ? ಯಾಕ ಚಲೋ ಹೊಲಿತಿದ್ಲಲ್ಲ ಆಕಿನ? ಏನನ ಐತಿತ್ತಾಗಿ ಒಟ್ಟ ಚಲೋನೆ ಹೊಲಿಯಲಿಲ್ಲ. ಮತ್ತೆ ಜಲ್ದಿ ಮಾಡಿ ಹೇಳಿ ಟೈಮಿಗೂ ಕೊಡಲಿಲ್ಲ, ಹಂಗಾಗಿ ಗಿರಾಕಿ ಕಡಿಮೆ ಆಗತ್ತಾವ. ಅಲ್ಲ, ನಿನ್ ಮಗಳು ಯಾವಾಗ ಕಲಿಸಿ ಜಂಪರ್? ಅಕ್ಕಿ ಕಲ್ತಿದ್ದು ಗೊತ್ತಿಲ್ಲ, ಮತ್ ಮಂದಿ ಹಿಡಿಯಾಕತ್ತಿದ್ದು ಗೊತ್ತಿಲ್ಲ. ಅಕ್ಕಿ ಅವಾಗ ಏನು ಅದು ಗಂಡ ಮನೆ ಜಗಳ ಐತಲ್ಲ, ಅವಾಗೆ ಮತ್ ಗಂಡ ಹಿಂಗದಾನ, ನಾವ್ ಒಲ್ಲೆ ಅತ್ತಂದು ಯಾವಾಗ ಬಂದಲ್ಲ ಆಕಿ ಇಲ್ಲಿ. ಸುಮ್ಮನೆ ಮನ್ಯಾಗ ಕೂತ್ರ ಅದೇ ಟೆನ್ಷನ್. ನಾ ಅಲ್ಲಿ ಹಂಗೂ ಕಲ್ಸಕ್ ಬಂದಾರ, ಅವಾಗ ಸ್ಕೀಮ್ ಬಂದಿತ್ತಲ್ಲ, ಅದು ಫ್ರೀ ಕಲಿಸ್ತಾರತ್ತ. ಅವಾಗೆ ಅಲ್ಲೇ ಅಲ್ಲಿ ಕಲ್ತು ಮನ್ಯಾಗ ಇಟ್ಟಿತ್ತು. ಹಂಗೆ ದಿನ ಬಂದ್ ಹೊಲಿತಿದ್ಲು. ಹಂಗಾಗಿ ರೂಢಿ ಬಿದ್ಬಿಟ್ಟೈತಿ. ಹಂಗೆ ಹೊಲ್ಕೋತ ಒಂದ್ 5-6 ತಿಂಗಳದಾಗ ಪೂರಾ ನೋಡ್ತಾಗ್ಬಿಟ್ಲು ನೋಡದ್ರ. ಹಂಗಾಗಿ ಅವರು ಇವರು ಹೊಲ್ಕೊಳಂಟ್ಲೆ ಒಂದಿಟ್ ಮಂದಿಗೆ ಅವ್ರಿಗೆ ಇವ್ರಿಗೆ ಗೊತ್ತಾಗಂಟ್ಲೆ ಬಂದ್ ಹಾಕಕತ್ತಾರಿ. ಹೌದನ? ಚಲೋ ಹುಡುಗಿ, ಹಿಂಗ ಆಗ್ಬಾರ್ದೈತ್ ನೋಡುವ. ಅವನು ಬಾಡೆ ಎಂತವದ ನೋಡ್. ಒಂದ್ ಮದುವೆ ಆಗಿ ಮತ್ತೊಂದ್ ಹುಡುಗಿ ಜೀವನ ಹಾಳು ಮಾಡಿ ಹಿಂಗ್ ಮಾಡಿಡ್ತಾವು. ತಮ್ಗೂ ಅಕ್ಕಂಗಿಯರಿದ್ರ ಹೆಂಗ್ ನೋಡ್. ಅದು ಒಂದ್ ಹೆಣ್ಣ ತಮಗ ಒಳ್ಳೆ ಇತ್ತಂದ್ರ ಸುಮ್ ಬಿಟ್ಟು ಬಿಡ್ಬೇಕು. ಒಬ್ಬರ ಹೆಣ್ಮಕ್ಳ ಜೀವನ ಹಿಂಗ್ ಹಾಳು ಮಾಡ್ಬಾರ್ದು. ಆದ್ರೂ ನಿನ್ ಮಗಳು ಧೈರ್ಯ ಅದಾವ. ಅಲ್ಲ, ಮತ್ತೊಂದ್ ಎಲ್ಲರೂ ಚಲೋ ಕಡೆ ನೋಡ್ಬೇಕಿಲ್ಲ. ಸಾಂದಿತ್ ಹುಡುಗಿ ಹಿಂಗ ಅಂದ್ರೆ ಹಂಗ. ನಾವು ಅದೇ ಚಿಂತೆ ಮಾಡಕತ್ತೇವ. ಆದ್ರಕಿ ಒಲ್ಲೆ ನಮ್ಮ ಮದ್ವೆನೇ ಒಲ್ಲೆ. ಇದೇ ಆಗಿದ್ದೆ ಒಂದ್ ರಗಡಾಗೈತಿ. ಈ ಗಂಡನಿಂದ ಏನು ಇಲ್ಲ, ಕಿರಿ. ಮತ್ ನಾವ್ ಒಂದ್ ಮದ್ವೆ ಆಗಿ ಅವ ಹೆಂಗಿರ್ತಾನೋ ಏನ್ ಸುದ್ದಿ, ಮತ್ ಅವನ ಕೈಯಾಗ ಹೋಗಿದ್ ಮಾಡೋದು ನನಗಂತೂ ಆಗೋದಿಲ್ಲ. ನಾ ಸ್ವತಂತ್ರವಾಗಿ ಬದುಕ್ಬೇಕನ್ಕತ್ತೀನಿ. ನನಗೆ
ಜೀವನದ ಜಂಜಾಟಿ ಸಾಕಾಗೈತಿ. ನಾವಲ್ಲ ನನ್ನ ಪಾಡಿ ನಾನು ಬಿಟ್ಬಿಡ್ರಿ, ನಾ ಇದ್ರಾಗೆ ಮುಂದುವರ್ಕೋತ ಹೋಗ್ತೀನಿ. ನನಗೆ ಎದ್ರಾಗ ಸಂತೋಷ ಐತೆ ಅದ್ರಾಗ ನಾ ಇದ್ದು ಬಿಡ್ತೀನಿ. ನನಗೆ ಒಟ್ಟೆ ಎದ್ರಾಗು ಮದ್ವಿ ಅನ್ನೋ ವಿಷಯನೇ ಎತ್ತಬೇಡ್ರಿ ತಂದ್ಬಿಟ್ಟಾವ. ಏನ್ ಮಾಡಾಕತ್ತೈತಿ, ಕುಂದರ್ ಚಾ ಮಾಡ್ಕೊಂಬರ್ತೀನಿ. ಏ ಬ್ಯಾಡ ಬೇಡ, ಈಗರೆ ಮನೆಯಿಂದ ನಾಷ್ಟಾ ಚಾ ಮಾಡ್ಕೊಂಡೇ ಬಂದಿಲ್ವಾ, ಅದಕ್ಕೆ ಬೇಡ. ಸುಳ್ಳು ಹೇಳ್ತೇನೆ, ಈಗ 8:30 ಆಗೈತಿ. ನೀವೇ ಟಿಪ್ ಜಲ್ದಿ ಮಾಡ್ತೀರಿ. 9-9:30 ನಾಷ್ಟಾ ನಿಮ್ದು. ಸುಳ್ಳು ಹೇಳ್ತೇನೆ, ಕುಂದರ್ ಚಾ ಮಾಡ್ಕೊಂಬರ್ತೀನಿ ಒಂದಿಟ್ಟು. ಕುಂದರಿ ಸುನಂದಕ್ಕರ, ನೀವೇ ನಮ್ಮ ಮನೆಗೆ ಹಗಲೆ ಮುಗ್ಲೆ ಬರ್ತೀರನ ಅಪ್ರೂಪ್ ಬರೋದು. ಕುಂದರಿ, ವೈನ್ಯರು ದಾಸೆ ಮಾಡತಾರ, ದಾಸೆ ತಿಂದು ಹೋಗಾಕತ್ತೈತಿ. ಏನ್ ಒಂದಿನ ಚಾ ಮಾಡ್ಕೊಟ್ರೆ ನಮ್ದು ಆಗಿ ಬಿಡ್ತೈತಿ ನೋಡಿ ಎಲ್ಲಾನು. ಇಲ್ವಾ, ಇವತ್ತ ಜಲ್ದಿ ನಿಮ್ಮ ಅಂಕಲ್ ಜಲ್ದಿ ಹೋಗೋರಿದ್ರ, ಅದಕ್ಕ ಮತ್ತಿಕ್ಕಿ ಅಂಕಿತಂದು ಜಲ್ದಿ ಇತ್ತು ಕಾಲೇಜ್. ಇನ್ನೊಂದ್ ಲಾಸ್ಟ್ ಎಕ್ಸಾಮ್ ಮುಗಿದಂದ್ರ ಮುಗಿತೈತೆ ಅಕಿಂದು. ಅದಕ್ಕೆ ಜಲ್ದಿ ಹೋಗ್ಬೇಕನ್ನೋಂಟ್ಲೆ ನಾಷ್ಟ ಜಲ್ದಿ ಮಾಡಿದೆ. ಜಲ್ದಿ ಎದ್ದು ಪಟ ಪಟ ಅವಲಕ್ಕಿ ತೋರಿಸ್ಬಿಟ್ಟಿದ್ದೆ. ಅದೇ ಅವಸರ ಆಕೈತಲ್ಲ, ಅದಕ್ಕೆ ನಾನು ಹಂಗೆ ಮಾಡೇ ಬಿಟ್ಟೆ. ಅದಕ್ಕೆ ಚಾ ನಾಷ್ಟ ಎಲ್ಲ ಆಗೈತಿ, ಅದಕ್ಕೆ ಬ್ಯಾಡ ಅನ್ಯಾಣ. ಹೌದನ್ರಿ, ಅಂಕಿತನು ಎಕ್ಸಾಮ್ ಅದಾವನ್ರಿ? ಎಕ್ಸಾಮ್ ಅದಾವ. ಏನ ಲಾಸ್ಟ್ ಸೆಮಿಸ್ಟರ್ ಅತ್ ನೋಡ್ ಎಕ್ಸಾಮ್ ಅದಾವು, ಅದಕ್ಕೆ ಹೋಗ್ಯಾ. ಹೌದನ, ಶಾನೆ ಇತ್ತು ನಿನ್ ಮಗಳು, ಕಲಿತೈತಿ. ಒಂದ್ ಚಲೋ ಮನಿಗ್ ನೋಡ್ಕೊಡ್ರಿವ, ನಮ್ಗತ್ತೆ ದುಡುಕ್ಬೇಡ್ರಿ. ನೋಡ್ ನನ್ ಮಗಳ ಜೀವನ ಹೆಂಗೈತಿ, ಕಣ್ಣಾರಿ ನೋಡ್ಕೊತು ನಡ್ಕೋತ್ ಕುಂದ್ರದಾಗೈತಿ. ನಂದೊಂದ್ ಹಣೆ ಬರ ಹಂಗಿತ್ತ, ಎಲ್ಲರೂ ಹಂಗೆ ಇರ್ತೈತನ್ರಿ. ಈಗ ನಂದ್ ಹಂಗ ಆಗೈತಿ. ಅದೊಂದ್ ಹುಚ್ಚನನ್ ಬಾಡೆ ಐತಿ ನನ್ ಗಂಡ. ಅವ ಒಬ್ಬಂಗ ಅದಾನ, ಎಜುಕೇಟೆಡ್ ಆಗಿ ಒಬ್ಬರ ಜೀವನ ಹಾಳು ಮಾಡಿಟ್ಟಾನ. ಇಂಥವನ್ ಜೊತೆ ಬಾಳೋದಕ್ಕಿನ ಬಿಟ್ಟು ದೂರ ಇರೋದೇ ಚಲೋ. ಮತ್ ಇದನ್ ಬಿಟ್ಟು ಮತ್ತೊಂದ್ ಮದ್ವೆ ಆಗಂತೀನಿ ನನಗ್ ನೀನು. ಅಲ್ಲ, ಇದೇ ಒಂದೇ ಮೊದ್ಲೇದೇ ಸುದ್ದಿಲ್ಲ, ಮತ್ ಇನ್ನೊಂದಾಗಿ ಮತ್ ಆ ಗೋಳಾಟ ಎಲ್ಲ ನನಗ ಸಾಕಾಗಿ ಬಿಟ್ಟೈತಿ. ನನಗ್ ಸಂಸಾರ ಜೀವನನೇ ಸಾಕಾಗೈತಿ. ಆ ಜವಾಬ್ದಾರಿ, ಕಿರಿಕಿರಿ ಸಾಕಾಗೈತಿ. ನಾ ಈಗ ಹೇಳ ಆರಾಮದಿನ್ ನಾನು. ನಾ ಯಾರು ಏನಂದ್ರು ತಲೆ ಕೆಡ್ಸೋದಿಲ್ಲ. ನೀ ತಪ್ಪು ತಿಳ್ಕೊಬೇಡ್ವಾ. ನೀ ಅದಿ ಹಂಗದಿಯ, ಯಾರ ಏನಂದ್ರು ತಲೆ ಇಲ್ಲ. ನಾ ಏನಂದ್ರು ನಾನು, ಮಂದಿ ಯಾರು ಏನಂದ್ರು ನಾನು ತಲೆ ಕೆಡ್ಸೋದಿಲ್ಲ. ನನ್ ಮಗಳು ನನ್ನ ಮನೆಗದ, ಏನ್ ಅವ್ರೇನ್ ಸಾಕ್ತಾರ? ಒಳಗಿಂದ ಏನ್ ಅನ್ನೋದು ಎಲ್ಲ ನಮಗ್ ಗೊತ್ತಿರ್ತೈತಿ. ನನ್ ಮಗಳು ಕಣ್ಣಾರೆ ತನಗ್ ಒಲ್ಲಾದ ಜೀವನ ಒಲ್ಲೆ ಅಂತ ಬಂದಾಳ ಅಂದ್ ಬಳಕ ನಾ ಹಿಡಿತೀನಿ. ಏನಿದೇನ ಹಿಡಿತೀನಿ ಅನ್ನಕೇನ ಮೊದ್ಲಿಂದ ಏನ್ ಅವ್ರ ಮನೆಗೆ ಇಲ್ಲೇನು, ನಮ್ಮ ಮನೆಗೆ ಅದಿ. ಯಾಕ ಮತ್ತ ಹೆಣ್ಮಕ್ಳಿಗೆ ಏನೋ ತೊಂದ್ರೆ ಬಂದಾಗ ಆತಂಕ ಬಂದಾಗ ಮತ್ತ ಅವ್ರ ಮನೆ ನೆನ್ಪೋಗೋದಲ್ಲ. ನಾವು ಕೈ ಬಿಟ್ರೆ ಎಲ್ಲಿ ಹೋಗ್ಬೇಕು? ಮಂದಿ ಅಂತಾರ ಹೊಕ್ಕರ್ತ ಮನೆಗೆ, ಒಳಗಿಂದ ಏನ್ ಯಾರು ನೋಡ್ರಲ್ಲ, ತಲೆ ಕೆಡ್ಸೋಡ. ನಾ ಅಂತ ತಲೆ ಕೆಡ್ಸೋದಿಲ್ಲ. ಈಗ ಮಾತ್ ಏನಂದಿ ಬರಬ್ಬರಿ ಅಂದಿ ನೋಡಿ ಅವಕ್ಕ. ಹೂನ, ಮತ್ ಏನ್ ಮಾಡುದು? ಮಂದಿಗೆ ಒಳಗಿಂದ ಏನ್ ಅನ್ನೋದು ಗೊತ್ತಿರಲ್ಲ, ಹಾಕಿಕತ್ತೆ ಅಂತಾವು ಹೊಕ್ಕವ. ಈ ಮಗಳು ಹಂಗ ಇಟ್ಕೊಂಡ್ ಕುಂದ್ರ ಚಲೋನ, ಹಿಂಗತಾವು. ಒಳಗಿಂದ ಏನ್ ಅನ್ನೋದು ಎಲ್ಲ ನಮ್ಗೆ ಗೊತ್ತಿರ್ತೈತಿ. ನನ್ ಮಗಳು ಅಲ್ಲಿ ನಡ್ಕೋತ್ ಕುಂದ್ರದ್ಕಿನ ಗಂಡೆ ಇಲ್ಲ ತಂದು ಬದುಕುದು ಎಷ್ಟೋ ವಾಸಿ. ನನ್ ಕಣ್ ಮುಂದೆ ಚಂದಗೆ ಇರ್ಲಿ. ಆಕಿಗೆ ಅದ ಇದ್ರ ಖುಷಿ ಐತೆ, ಅದು ಹೊಲಿದ್ರಾಗ ಅದ್ರಾಗ ಹೊಲ್ಕೋತಾತ, ಇನ್ನ ಹಂಗ ಮುಂದುವರೆಸ್ತಾತ. ಈಗ ಆಗೋಲಕ್ಕ ಆಕಿನ ಜೀವನದಾಗ ಮುಂದೆ ಏನೇನ್ ಐತಿ ಯಾರೇ ಗೊತ್ತ. ಅದ್ರಾಗೆ ಮುಂದುವರೆದು ಏನ ಆಕಿ ನಸೀಬು ತರಿಬೋದಲ್ಲ. ಅದ್ರಾಗ ಮತ್ತ 4 ಮಂದಿ ಹಂಗ ಹಿಂಗ ಕಲಿಸ್ತೀನ ಹೊಲಿಗೆನು. ಮತ್ ಈಗ ಕಲಿಯಾಕತ್ತೀನಿ, ಇನ್ನ ಹೆಚ್ಚಿಗೆ ಇದ್ರಾಗಿನ ಮಾಡ್ಕೊತ ಹೋಗ್ತೀನಿ. ನನ್ಗೆ ಇದ್ರಾಗೆ ಖುಷಿ ಐತಿ. ನನಗ ಅವನ ಹೆಸರಾಗ್ಲಿ ಅವ್ರ ಮನ್ಯಾಗಿನವ್ರ ಹೆಸರಾಗ್ಲಿ ಒಟ್ಟೆ ಎತ್ತಬೇಡ್ರಿ. ನನಗೆ ಒಟ್ಟೆ ಇಷ್ಟ ಇಲ್ಲ. ನನ್ನ ನೆಮ್ಮದಿನೇ ಮುಖ್ಯ. ನಿಮ್ಗೆ ಮದುವೆ ಮಾಡ್ಕೊಟ್ಟಿದ್ದೆ ಅದಕ್ಕೆ ನೀವು ಸುಖದಿಂದ ಇರ್ಲಕ್ ಮಾಡ್ಕೊಟ್ರಿ. ಅದು ಸುಖನೂ ಇಲ್ಲ, ನೆಮ್ಮದಿನೇ ಇಲ್ಲ ಅನ್ನಲ್ಲ. ಅಲ್ಲಿದ್ದೇನ್ ಮಾಡ್ಲಿ ಅದ್ ಕೇಳಿದ್ಲಕ್ಕಿ. ಮತ್ತ ಅಕ್ಕಿ ಕೇಳಿದ್ದು ಬರಬ್ಬರಿನೇ ಐತಿ. ಹೌದಾ, ಮದ್ವೆ ಎದಕ್ ಮಾಡ್ಕೊಡ್ತೇವೆ ನಾವು? ಮಕ್ಳಿಗೆ ಚಂದ ಇರ್ಲಿ, ಸುಖದಿಂದ ಇರ್ಲಿ ಅಂತ ಮಾಡ್ಕೊಡ್ತೀವಿ. ಮತ್ತ ಅಲ್ಲಿ ಗಂಡನ ಮನೆ ನೆಮ್ಮದಿನೂ ಇಲ್ಲ, ಸುಖನೂ ಇಲ್ಲ ಅಂದ್ಮ್ಯಾಲ ಅಲ್ಲಿ ಇದ್ದು ಜೀವನ ಸಹಿಸೋಕಿನ ಮಂದಿ ಏನಕ್ಕೆ ಲೆಕ್ಕ. ಮಂದಿ 4 ದಿನ ಮತ್ತಿರ್ತಾರ, 4 ದಿನ ಕುಂದಿರ್ತಾರ. ಅವ್ರೇನ್ ತಂದ್ ಹಾಕೋರಲ್ಲ, ಮಾಡೋರಲ್ಲ. ತನ್ನ ಕಾಲ್ ಮೇಲೆ ತಾನು ನಿಂತು ಏನೋ ಒಂದ್ ಮಾಡ್ತಾನತ. ನಿಮ್ಗೇನ್ ರಗಡ್ ಐತಿ ಇಲ್ಲತ್ತಿಲ್ಲ. ಆದ್ರೂ ಎದಕ್ ಮಾಡತ್ತ? ತನ್ನ ನೆಮ್ಮದಿಗೋಸ್ಕರ ಮಾಡಾಕತ್ತ, ತನ್ನ ಸಂತೋಷಕ್ಕೋಸ್ಕರ ಮಾಡಾಕತ್ತ. ಅದು ಮತ್ ಚಲೋನೆ. ಈಗ 4 ಮಂದಿ ಮಾತಾಡೋರು, 4 ಮಂದಿ ಇವತ್ತು ಹಿಂಗ್ ಮಾತಾಡೋರು, ನಾಳೆ ಮತ್ತೆ ಬೇರೆನೆ ಮಾತಾಡಿರ್ತೈತಿ. ಅದ್ರ ಬಗ್ಗೆ ತಲೆ ಕೆಡ್ಸಬೇಡ. ಆದ್ರೆ ಅಕ್ಕಿ ಒಂದು ಗಟ್ಟಿ ನಿರ್ಧಾರ ಮಾಡ್ಯಾಳು, ಬಿಟ್ಬಿಡ್ರಿ. ಮಂದಿದು ಯಾರು ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ಅದಕ್ಕೆ ನಾವು ತಲೆ ಕೆಡ್ಸೋದಿಲ್ಲ. ಹಣೆ ಬರ್ದಾಗ ಇದ್ದಿದ್ ಯಾರ ಕೈಯಾಗ ತಪ್ಸಕ, ಹಣೆ ಬರ್ ಕೊನೆ ಯಾರು ಅನ್ನಂಗ ಯಾರಿಗೂ ತಪ್ಸಕ್ ಆಗಲ್ಲ. ಮುಂದೆ ನಮ್ಮ ಜೀವನದಾಗ ಏನೇನ್ ಇರ್ತೈತೆ ಅನ್ನೋದು ದೇವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ಸುಮ್ ಕೂತೇವ್ ನೋಡ್. ಕುಂದೂರು ಎಷ್ಟೊತ್ತಾಯ್ತು? ಚಾ ತೊಗೊಂಬರ್ತೀನಿ. ಅಕ್ಕಿ ಹೇಳಿದ್ರು ಬಿಡುದಿಲ್ಲ, ತೊಂಬ ಆಯ್ತು. ಯಾರು ಜಂಪರ್ ತಂಗಿ ಅಲ್ಲಿ ಆ ಮೂಲಿಗೆ ಇಲ್ರಿ, ಆ ಮೂಲಿ ಜಯಕರ್ ಮನಿ ಹಾಕ್ತಿದ್ರಲ್ರಿ, ಅವ್ರ ಮನಿ ಬಾಜು ಐತಲ್ರಿ, ವಿನುತಾ ತದ ಅಲ್ರಿ. ಅಕ್ಕಿ ಅವಿದೈತ್ರಿ. ಇದು ಕಾಲೇಜ್ದಾಗ ಏನೋ ಫಂಕ್ಷನ್ ಐತತ್ತ, ಅದಕ್ಕೆ ಹೊಲ್ದು ಕೊಡೋತಂದು ಹಾಕಿ ಹೋಗ್ಯಾಡ್ರಿ. 1 ವಾರ ಆಯ್ತ್ರಿ. ಈಗ 11% ಹಾಕಿ ಕೊಡ್ಬೇಕು. ಅದೇನ್ ಅರ್ಜೆಂಟ್ ಐತೆ ಏನ, ಅದಕ್ಕೆ ನಾನು ಬೆಳತಾನ ಹೊಲಿ ಹಾಕತೀನಿ. ಆಯ್ತ್ರಿ, ಇನ್ನೊಂದ್ ಸ್ವಲ್ಪ ಐತಿ, ಮುಗೀತು, ಕೊಡ್ಬೇಕ್ರಿ ಆಕಿಗೆ. ಹೌದೇನ? ಆಕಿ ಚಲೋನೆ ಹೊಲಿಯಲ್ಲ, ಅದಕ್ಕೆ ನಿನ್ ಬಲ್ ತಂದು ಕೊಟ್ಟಿರ್ಬೇಕ ಆಕಿನು. ಇದ್ರಾಗ ನಾನು ಈ ಕ್ಯಾರಿ ಬ್ಯಾಗ್ನಾಗ ಜಂಪರ್ ಅದಾವು 2. ಒಂದ್ 2 ಹೊಲ್ದು ಬಿಡುವ. ನಿಮ್ಗೆ ಯಾವಾಗ ಆಕೇತಾವ ಹೊಲಿ, ಏನ್ ಅರ್ಜೆಂಟ್ ಇಲ್ಲ, ಹೊಲ್ದು ಕೊಡು. ಮತ್ತ ಹಂಗಿತ್ತಂದ್ರ ನೋಡಿ ಮತ್ತ ಹಾಕ್ತೀನಿ. ನಮ್ಮ ಅಂಕಿತಾನು ಒಂದಿವ್ಸ ಹಾಕ್ತೀನಿ, ಇನ್ನ ಮತ್ ತೋರಿಸ್ತೇವೆ, ಮಾಡ್ತೀನಿ. ಅಕ್ನು ಅಲ್ಲೇ ಒಳಕ ಅನ್ನಕತ್ತ, ಇನ್ನ ಮುಂದ್ ಕಲಿತೀನಿ ಹಂಗ ಹಿಂಗ ಅನ್ನತ್ತ. ನೋಡ್ಬೇಕು ಚಲೋ ಮನಿಗೆ. ಹೌದೇನ್ರಿ? ಚಲೋ ನೋಡ್ಕೊಳ್ರಿ. ಯಾಕಿಲ್ಲ ಸಮೀಪ ಇದ್ರಿ ಹೊಲಕ.
ದೂರಿನೂ ಸಮೀಪನೂ ಹೋಗಿ ನಡೆದಾಗ ಗೊತ್ತಾಗುದ್ರಿ ಯಾರು ಹೆಂಗದಾರ ಅನ್ನೋದು ಗೊತ್ತಾಗುದಿಲ್ಲ. ಆದ್ರೂ ಹಣೆ ಬರ್ದಾಗ ಇದ್ದು ತಪ್ಸಕ್ಕಾಗಲ್ಲ. ಆದ್ರೂ ಒಂದು ಏನೇ ಇರ್ತೈತಲ್ರಿ, ರೀತಿ ರಿವಾಜ್ ಕೇಳಿ ಮಾಡ್ಬೇಕು ಅನ್ನೋದು. ಮಾಡಿ ಚಲೋ ಮನಿಗ್ ಕೊಡ್ಲಿಕ್ಕೆ ಚಲೋ ಮನಿನ ಸಿಗ್ಲಿ. ಹ್ಞೂನವ್ವ. ನಿಮ್ ಜೊತೆ ಶಿಲ್ಪಕ್ಕರು ಬರೋರಲ್ಲ, ಯಾಕ ಬಂದಿಲ್ಲ? ಅಯ್ಯ ಅದ್ನೇನ್ ಕೇಳ್ತೇವ, ಅವ್ರ ಅತ್ತಿ ಅದಾಳಲ್ಲ, ಅವ್ರ ಅತ್ತಿ ತಂಗಿ ಒಬ್ಬಕ್ ಬಂದಾಳ. ಜಗಳ ಹಚ್ಚಿಟ್ಟವ, ಆಕಿಗೆ ಮನಿಗ್ ಕಳಿಸ್ಬೇಡ, ಆಕಿನ ಏನ್ರ ತಲೆ ತುಂಬಕ್ಕಿ ಮಾಡಕ್ಕೆ ತಂದು ನಮ್ಮ ಮನಿಗ್ ಬರೋದು ಬಿಡ್ಸ್ಯಾರ, ನಾ ಅವ್ರ ಮನಿಗ್ ಹೋಗುದು ಬಿಡ್ಸ್ಯಾರ. ಎಲ್ಲಿ ಕಿರಿಕಿರಿವ ತಂದಿ ಕುರ್ಬುನಾನಿ ಹಂಗದಾವು, ತಲೆ ಕೆಡ್ಸಬೇಡಕ್ಕ ಅಂದು ಅದಕ್ಕ ಫೋನ್ ಹಚ್ತಿರ್ತ ಅವಾಗ. ಇದು ನಮ್ಮ ಸಣ್ಣ ಹೋಗುತ್ತಾನ ಕಿದ್ದಿದ್ದ ನೋಡ, ಆಕಿನ ಕಿಡ್ಡಿ ಹಚ್ಚಿಡಕಿ ಬೆಂಕಿ ಹಚ್ಚಿಡಕಿನ ಆಕಿನೇ ಬಂದ್ ಹೋಗ್ತೀನ ಹಿಂಗ ಅನ್ಸ್ಕೊತ್ ಕೂತಿರ್ತೀರ ಮಾಡ್ತಾರ ಅವ್ರ ತಂದು. ಆಯ್ತು ಬಾ, ನಿಮ್ಗೆ ಯಾವಾಗ ಕಿತ್ತವಾಗ ಬಾ, ಸುಮ್ಮನೆ ಮತ್ ಮೈ ಮೇಲೆ ಹೇಳ್ಕೊಬೇಡ, ಇಲ್ಲ ಬರ್ದನ ಅಂತ ಹೇಳ್ಬಿಟ್ಟಿಲ್ ನೋಡುವ. ಹೌದ್ ಬಿಡ್ರಿ, ನಾವು ಅವ್ರದ್ದು ಬಾಳ ಗೋಳ ಐತಿ. ಆದ್ರೆ ಈಗ ಅಕ್ಕಂಗ್ಯಾರೇನ ಇಬ್ರು ಒಂದಾಗಿರತ್ತ, ಒಂದಾಗಿ ಒಂದಿಟ್ ಇದು ಮಾಡಾಕತ್ತಾರತ್. ಅದಕ್ಕೆ ಟೂರ್ಕೊಳಕತ್ತಿದ್ರು ಅವ್ರ ಸಣ್ಣ ಗೌರಕ್ಕರು. ನಮ್ಮ ಅವನ್ ಮುಂದೆ ಹೇಳಾಕತ್ತಿದ್ರು, ಹಿಂಗ್ ಮಾಡ್ತಾರ ಹಂಗ್ ಮಾಡ್ತಾರ ತಂದು. ತೀರಾ ಈ ಟೂರ್ಸ್ಕೊಂಡ್ರೆ ಯಾರು ಇರ್ತಾರ್ರಿ? ಅದಕ್ಕ ಹೋಗ್ಯಾರ ಅವ್ರು ತವ್ರ ಮನಿಗೆ. ಹ್ಞೂನವ್ವ, ಮತ್ತೇನ್ ಮಾಡೋದೈತಿ. ಈಗ ಕೆಲವೊಂದು ಕಮೆಂಟ್ಸ್ ಅದಾವ್ರಿ, ಓದನ್ ಬರ್ರಿ. ಮೊದ್ಲೇದಾಗಿ ಒಬ್ರು ಕಮೆಂಟ್ ಮಾಡ್ಯಾರ, ಹಾಯ್, ನಾಳೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ, ವಿಶ್ ಮಾಡ್ರಿ. ಪೂಜಾ ಮತ್ತೆ ಸಂತೋಷ್ ಹಾವೇರಿಯಿಂದ, ಪ್ಲೀಸ್ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಪೂಜಾ ಮತ್ತು ಸಂತೋಷ್ ಅವರೇ, ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ, ನನ್ನ ಚಾನೆಲ್ ಕಡೆಯಿಂದ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಿಮ್ ಜೀವನ ಯಾವಾಗ್ಲೂ ಸುಖಕರವಾಗಿರ್ಲಿ, 100 ವರ್ಷ ಸುಖವಾಗಿ ಬಾಳಿ, ಇಬ್ರು ನೀವ್ ಅನ್ಕೊಂಡಿರೋದು ಎಲ್ಲ ಆಗ್ಲಿ ಅಂತ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೀನಿ. ಆಮೇಲೆ ಇನ್ನೊಬ್ರು, ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಮಂಜು ಮಮತಾ ಅಂತ ಇದೆ. ಶಿಲ್ಪಾ ಅಕ್ಕ, ಮಂಜು ಮಮತಾ ಮಾಗಡಿ, ನಾಳೆ ನಮ್ಮ ಮಗಳದು ಬರ್ತ್ಡೇ ಇದೆ, ವಿಶ್ ಮಾಡಿ. ನೇಮ್ ವಿಸ್ಮಿತಾ ಅಂತ ಕಮೆಂಟ್ ಮಾಡಿದ್ದಾರೆ. ಮಂಜು ಮಮತಾ ಅವರೇ, ನಿಮ್ ಮಗಳಿಗೆ ನನ್ನ ಕಡೆಯಿಂದ, ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಸ್ಮಿತಾ. 100 ಕಾಲ ಸುಖವಾಗಿ ಬಾಳು, ನೀನ್ ಅನ್ಕೊಂಡಿರೋದು ಎಲ್ಲಾನು ಆಗ್ಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಇನ್ನೊಂದು ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಪವಿತ್ರ ಅಂತ ಇದೆ. ಹಾಯ್ ಅಂತ ಹೇಳಿ ಅಕ್ಕ, ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ. ನೇಮ್ ಗಂಗಾಧರ್ ಅಂತ ಕಮೆಂಟ್ ಮಾಡಿದ್ದಾರೆ. ಪವಿತ್ರ ಅವರೇ, ನಿಮ್ಗೂ ಕೂಡ ಹಾಯ್. ಮತ್ತೆ ನಿಮ್ ಮಗ ಗಂಗಾಧರ್ಗೆ ನನ್ನ ಕಡೆಯಿಂದ, ನನ್ನ ಚಾನೆಲ್ ಕಡೆಯಿಂದ ಹಾಯ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಹಾಯ್ ಕೂಡ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ನಿಮ್ ಫ್ಯಾಮಿಲಿಗೆ, ನಿಮ್ಗೆ, ನಿಮ್ ಮಗನಿಗೂ ಒಳ್ಳೇದಾಗ್ಲಿ, ಅನ್ಕೊಂಡಿರೋ ಕಾರ್ಯ ಎಲ್ಲ ಆಗ್ಲಿ, 100 ಕಾಲ ಸುಖವಾಗಿ ಬಾಳಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದು ಸೆಕೆಂಡ್, ಎಲ್ರಿಗೂ ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ.